ನನ್ನ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ನಾನು ಮಿಸ್ಸಸ್ ಅನಿತಾ ಮೇಡಮ್ ಇಬ್ಬರು ವಾಕ್ ಮಾಡ್ತಾ ಇದ್ವಿ. 2 ರೌಂಡ್ಸ್ ಮಾಡೋಣ ಅಂತ ಶುರು ಮಾಡಿ. ಮೊದಲನೇ ರೌಂಡಲ್ಲಿ ಒಂದು 200-300 ಮೀಟರ್ಸ್ ಹತ್ರ ಹೋಗಿದ ತಕ್ಷಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿದೆ. ಆದ್ಮೇಲೆ ಚೆನ್ನಾಗಿತ್ತು. 1 ರೌಂಡ್ ಆದ್ಮೇಲೆ ನಾನು ಅವ್ರಿಗೆ ಕೇಳಿದ್ನಿ, ಇನ್ನೊಂದು ರೌಂಡ್ ಹೋಗೋಣ ಅಂತ. ಮತ್ತೆ ಅಲ್ಲಿ ಹೋಗಿದ್ರೆ ಕರೆಕ್ಟ್ ಆ ಪ್ಲೇಸ್ಗೆ ಹೋಗಿದ್ರೆ ಮತ್ತೆ ಡಿಸ್ಟರ್ಬೆನ್ಸ್ ಬಂದಿದೆ. ನಾನು ಅವ್ರಿಗೆ ಹೇಳಿದೆ, ನೋಡಿ, ಈ 2 ರೌಂಡ್ಸ್ ಅಲ್ಲಿ ಒಂದು 2 ಕಿಲೋಮೀಟರ್ ಅಲ್ಲಿ ಬರೀ ಆ 200 ಮೀಟರ್ಸ್ ಅಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂದ್ರೆ ಹೌದು ಒಂದು ರೌಂಡ್. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ತುಂಬಾ ನೆಗೆಟಿವಿಟಿ ಇದೆ. ನಾವು ಅಲ್ಲಿ ಹೋಗಿದ್ರೆ ಆ ತರಂಗಗಳು ನಮ್ಮ ಮೈಂಡ್ನು ನಮ್ಮ ಭಾವನೆಗಳು ಡಿಸ್ಟರ್ಬ್ ಮಾಡೋಕೆ ಶುರು ಮಾಡುತ್ತದೆ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಇದ್ರೆ ನಾವು ಪಿರಮಿಡ್ ಇಡ್ಬೋದು, ಕ್ರಿಸ್ಟಲ್ ಇಡ್ಬೋದು, ಮ್ಯೂಸಿಕ್ ಇಡ್ಬೋದು, ಒಂದು ದೀಪ ಇಡ್ಬೋದು, ಧ್ಯಾನ ಮಾಡ್ಬೋದು. ಬಟ್ ಹೊರಗೆ ಒಂದ್ ಜಾಗ ಇದ್ರೆ ಏನ್ ಮಾಡ್ಬೇಕು, ಆ ಜಾಗಕ್ಕೆ ಹೋಗೋದು ನಾವು ಇಗ್ನೋರ್ ಮಾಡ್ಬೇಕು. ನಮ್ಮ ಕಂಟ್ರೋಲ್ ಅಲ್ಲಿ ಇದ್ರೆ ಅಲ್ಲಿ ಒಂದು ಪಿರಮಿಡ್ ಇಡ್ಬೋದು, ಇಲ್ಲ ಅಂದ್ರೆ ಆ ಜಾಗಕ್ಕೆ ನಾವು ಹೋಗೋದು ಇಗ್ನೋರ್ ಮಾಡ್ಬೇಕು. ಇಲ್ಲ ಸರ್ ಹೋಗ್ಲೇಬೇಕು ಅಂದ್ರೆ ತುಂಬಾ ಅವೇರ್ನೆಸ್ ಇಟ್ಕೊಂಡು ಹೋಗ್ಬೇಕು.